ನಮಸ್ಕಾರ. ನನ್ನ ಹೆಸರು ವಾಸುದೇವ್ ರೆಡ್ಡಿ ಅಂತ, ಪೂಜಾರಹಳ್ಳಿ ಗ್ರಾಮಸ್ಥರು. ನಮ್ಮ ದೊಡ್ಡಣ್ಣ ಶ್ರೀನಿವಾಸ್ ಅವರ ಮಗಳಾಗಿರುವಂಥ ಜಾನ್ಸಿ ಎಸ್ ಅಲಿಯಾಸ್ ಜಾನು ಅನ್ನುವಂಥ ಹುಡುಗಿ 3.5 ವರ್ಷದ ಮಗು ಕಳೆದ ತಿಂಗಳು ಅಂದರೆ 22/11/2025 ತಮ್ಮ ಅಜ್ಜಿಯವ್ರ ಮನೆಗೆ ಹೋಗಿದ್ರು. ವಿ ಗುಟ್ಟಳ್ಳಿ ಅಂತೇಳಿ ಬರುತ್ತೆ ಮುಳಬಾಗಿಲು ಪಕ್ಕದಲ್ಲಿ. ಅವ್ರ ಮನೆ ಗೃಹ ಪ್ರವೇಶ ಆಗ್ತಾಯಿತ್ತು. ಹೊಸದಾಗಿ ಮನೆ ಪೇಂಟಿಂಗ್ ಎಲ್ಲ ಕೂಡ ಮಾಡಿ ಆ ಮಿಕ್ಕಿರುವಂಥ ಪೇಂಟು ಮತ್ತು ಅದರಲ್ಲಿ ಪೇಂಟಲ್ಲಿ ಮಿಕ್ಸ್ ಮಾಡುವಂಥ ಏನು ಆಯಿಲ್ ಪೇಂಟಲ್ಲಿ ಮಿಕ್ಸ್ ಮಾಡುವಂಥ ಸ್ಟಿನ್ನರ್ ವಾಟರ್ ಅಂತೇಳಿ ಹೇಳ್ತೀವಿ. ಅದು ಭಾಳ ಕೆಮಿಕಲ್ ಅಪಾಯಕಾರಿ ಇರ್ತದೆ. ಅದನ್ನು ಅವ್ರು ಇಟ್ಟಂಥವ್ರು ಈ ಸಣ್ಣ ಮಗು ಆಟ ಆಡ್ಕೊಂಡು ಹೋಗಿ ಆಕಸ್ಮಿಕವಾಗಿ ಅದು ನೀರು ಅಂತೇಳಿ ಭಾವಿಸ್ಬಿಟ್ಟು ಅದನ್ನು ಕುಡಿದಿದ್ಲು. ಅದಾದ ನಂತರದಲ್ಲಿ ಇಮಿಡಿಯೇಟ್ಲಿ ನಾವು ಮುಳಬಾಲ್ ಸರ್ಕಾರಿ ಆಸ್ಪತ್ರೆ ಮತ್ತು SNR ಅಲ್ಲಿ ಕೂಡ 1 ವಾರಗಳ ಕಾಲ ಅಡ್ಮಿಟ್ ಮಾಡಿದ್ವಿ. ಎಲ್ಲ ಕ್ಯೂರ್ ಆಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ಮನೆಗೆ ಕಳಿಸಿದ್ರು. ಮತ್ತು ಚೆನ್ನಾಗಿ ಆಟ ಆಡ್ಕೊಂಡೆಲ್ಲ ಮನೆ ಇತ್ತು. ಆದರೆ ಏಕಾಏಕಿ ಜ್ವರ ಕಾಣಿಸ್ಕೊಂಡು ಮತ್ತು ಆ ಹುಡುಗಿ ಎಲ್ಲ ಆಕ್ಟಿವಿಟೀಸ್ ಎಲ್ಲ ಕೂಡ ಕಡಿಮೆ ಆಯಿತು. ಇಮಿಡಿಯೇಟ್ಲಿ ನಾವು 17ನೇ ತಾರೀಕು ವಂಶೋದಯ ಹಾಸ್ಪಿಟ್ಲು ಮತ್ತು RL ಜಾಲಪ ಹಾಸ್ಪಿಟ್ಲ್ ಎಲ್ಲ ಕೂಡ ಅಡ್ಮಿಟ್ ಮಾಡಿಸಿ ಸುಮಾರು ರೀತಿ ಎಲ್ಲ ಇದು ಮಾಡಿದ್ವಿ. ಅದೇ ಆದ ನಂತರದಲ್ಲಿ ಕಿಡ್ನಿ ಫೇಲ್ಯೂರ್ ಆಗಿದೆ ಅಂತ ಹೇಳ್ಬಿಟ್ಟು ಡಾಕ್ಟರ್ಗಳು ಇಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಮತ್ತು ಬೆಂಗಳೂರಿಗೆ ಇದು ಮಾಡಿದ್ರು. ಅಲ್ಲಿ ಕೂಡ ಹೋಗಿ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ 1 ವಾರದಿಂದ ಅಲ್ಲೇ ಕೂಡ ICU ಮತ್ತು ವೆಂಟಿಲೇಷನಲ್ಲಿದ್ದರು. ಅಲ್ಲಿ ಕಿಡ್ನಿ ಫೇಲ್ಯೂರ್ ಆಗಿದೆ ಮತ್ತು ಮಲ್ಟಿ ಆರ್ಗನ್ ಫೇಲ್ಯೂರ್ ಆಗಿದೆ ಅಂತ ಹೇಳ್ಬಿಟ್ಟು ಸ್ಟಿನ್ನರ್ ವಾಟರ್ ಅದು ನಿಧಾನವಾಗಿ ಇನ್ಫೆಕ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ನಿನ್ನೆ ಚಿಕಿತ್ಸೆ ಫಲಕಾರಿ ಆಗಿದ್ರೆ ನಿನ್ನೆ ಮಧ್ಯಾಹ್ನ 12 ಗಂಟೆಗೆ ಮಗು ತೀರ್ಕೊಂಡಿದೆ. ಇವರ ತಂದೆ ತಾಯಿಯನ್ನು ಕೂಡ ವ್ಯವಸಾಯ ಮಾಡುವಂಥ ಕೃಷಿ ಕೂಲಿ ಕಾರ್ಮಿಕರ ಕುಟುಂಬ, ಸ್ವಂತ ಮನೆಯೂ ಕೂಡ ಯಾವುದು ಕೂಡ ಇಲ್ಲ. ಆದರೆ ಈ ಮಕ್ಕಳನ್ನ ಈ ಥರದಲ್ಲಿ ಒಂದು ಅಜಾಗೃತಿಯಾಗಿ ಬಿಟ್ಟಂಥ ಸಂದರ್ಭದಲ್ಲಿ ಅದು ನೀರು ಅಂತೇಳಿ ಭಾವಿಸಿ ಈ ಥರ ಇದನ್ನು ಮಾಡಿದೆ. ದಯಮಾಡಿ ಕೈ ಮುಗಿದು ಕೇಳ್ಕೊಳ್ಳೋದೇನೆಂದರೆ ಈ ಥರದ ಮಕ್ಕಳನ್ನು ಈ ಥರ ವಸ್ತುಗಳು ಅಪಾಯಕಾರಿ ವಸ್ತುಗಳು ಮಕ್ಕಳ ಕೈಗೆ ಸಿಗ್ದಂಗೆ ಎಲ್ಲ ಪೋಷಕರು ಕೂಡ ಎಚ್ಚರಿಕೆಯನ್ನು ವಹಿಸಬೇಕು. ಮತ್ತು ಆ ಥರ ಸ್ಟಿನ್ನರ್ ವಾಟರ್ ಏನಿದೆ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿಗಳು ಕೂಡ ಅದು ಅಪಾಯಕಾರಿ ಅನ್ನುವಂಥದ್ದು ಗೊತ್ತಾಗಬೇಕು ಅಂತಂದರೆ ಅದರ ವಿನ್ಯಾಸವನ್ನಾದರೆ ಅದನ್ನು ಪ್ಯಾಕೇಜ್ ಮಾಡಿ ಕೊಡುವಂಥದ್ದು ಮಾಮೂಲಿ ವಾಟರ್ ಬಾಟಲ್ ಥರ ಕೊಟ್ಬಿಟ್ರೆ ಅದು ಕಷ್ಟ ಆಗ್ತದೆ. ಇಂಥವೆಲ್ಲ ಮಕ್ಕಳ ಕೈಗೆ ಸಿಗಬಾರ್ದು. ಅದಕ್ಕೆ ಸರ್ಕಾರ ಕೂಡ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ ಸರ್. ಅವ್ರ ತಂದೆ ತಾಯಿಗೆ ಮೊದಲು ಒಂದು ಗಂಡು ಮಗು ಇದೆ, ಇದು 2ನೇ ಮಗು, ಒಂದೇ ಹೆಣ್ಣು ಮಗು ಸರ್. ಎಲ್ಲ ಕೂಡ ಕೃಷಿ ಕೂಲಿ ಕಾಲು ಮಾಡಿಕೊಂಡು ಸೀಮೆ ಹಸು ಮೇಯಿಸ್ಕೊಂಡು ಹಾಲು ಹಾಕ್ಕೊಂಡು ಜೀವನ ಮಾಡುವಂಥದ್ದು ಭಾಳ ಕಡು ಬಡತನದಲ್ಲಿರುವಂಥ ಕುಟುಂಬ ಸರ್. 3.5 ವರ್ಷದ ಮಗು ಅಂಗನವಾಡಿಗೆ ಹೋಗ್ತಾ ಇತ್ತು.